ಅಮ್ಮ, ಅಪ್ಪ. ರಾಜಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನಮಸ್ತೆ ಮಾವ. ನಮಸ್ತೆ ಅತ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಕಾಫಿ ತಗೊಳ್ಳಿ. ಚೆನ್ನಾಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ ಬಿಗ್ರೆ. ಮನ್ಸಲ್ಲೇನು ಇಟ್ಕೋಬೇಡಿ ಅಮ್ಮ. ಅನ್ಕೊಳ್ದಿರ ಕೆಲವು ಸಲ ತಪ್ಪುಗಳಾಗ್ತಿರುತ್ತೆ. ನೀವು ಅಪಾರ್ಥ ಮಾಡ್ಕೊಂಡ್ರು ಸರಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಮಧ್ಯ ಯಾವ ಕೋಪತಾಪಗಳೂ ಇಲ್ಲ. ಅದು ಅಲ್ಲದೆ ನಾವು ಬೀಗ್ರಲ್ವಾ? ಹಾಗೆಲ್ಲ ಏನೂ ಇಲ್ಲ ರೀ. ಅಂಥದ್ದೇನಾದ್ರೂ ಇದ್ದಿದ್ರೆ ಪ್ರಮೀಳಾ ಅವರು ಸುಮ್ಮನೆ ಇರ್ತಾ ಇರ್ಲಿಲ್ಲ ಅಲ್ವಾ? ನಿಜವಾಗ್ಲೂ ನೀವು ಬಂಗಾರದಂತ ಮಗಳನ್ನ ಹೆತ್ತಿದ್ದೀರಾ. ರಾಜಲಕ್ಷ್ಮಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋದು ನಮ್ಮ ಅದೃಷ್ಟ. ನಮ್ಮಪ್ಪ ನಿನ್ನೆಯಿಂದ ರಾಜಿನ ಹೊಗಳ್ತಾನೆ ಇದಾರ ಮಾವ. ಅಸ್ಮಿತಾ ಆವೇಶದಲ್ಲಿ ತನ್ನ ಹೊಟ್ಟೆಲಿರೋ ಮಗುನ ತೆಗಿಬೇಕು ಅಂತ ಅನ್ಕೊಂತಿದ್ದಾಳೆ. ಆದರೆ ರಾಜಲಕ್ಷ್ಮಿ ಜಾಣತನದಿಂದ ಒಂದು ಪ್ರಾಣನ ಕಾಪಾಡತ್ಲು. ಚಿಕ್ಕ ಪ್ರಾಣ ಮಾತ್ರ ಅಲ್ಲ, ದೊಡ್ಡ ಪ್ರಾಣ ಆಗಿರೋ ಅಸ್ಮಿತಾನ ಕೂಡ ಕಾಪಾಡಿದ್ರು. ಇಲ್ದೇ ಇದ್ರೆ ಸ್ಟೂಡೆಂಟ್ ಕೈಯಲ್ಲಿ ಬಲಿ ಆಗ್ಬಿಡ್ತಾ ಇದ್ಲು. ದೇವ್ರ ವರ ಕೊಟ್ರೆ ಮಾತ್ರ ನಮ್ಮ ಬದುಕಲ್ಲಿ ಯಾವ ನೋವುಗಳು ಆಗೋಲ್ಲಮ್ಮ. ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಂಡ್ರೆ ನಿನಗೂ ಒಳ್ಳೇದಾಗತ್ತೆ. ಆ ಭಗವಂತ ನಿಮ್ ಮಗಳಿಗೂ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರುತ್ತೆ ಬೀಗ್ರೆ. ನಿಮ್ ದೊಡ್ಡವರ ಆಶೀರ್ವಾದದಿಂದ ಬರೋ ವರ್ಷದಲ್ಲಿ ನಾನು ಮಗುನ ಆಡಿಸ್ತೀನಿ ಬಿಡಿ ಅತ್ತೆ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದಮ್ಮ. ತಲೆ ಕೆಟ್ಟಿದ್ಯೇನೆ ನಿನ್ಗೇನಾದ್ರು? ಫೋಟೋಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟು ಹಾಕ್ತಿದ್ಯಲ್ಲೇ. ನಾನು ಫೋಟೋನ ಸುಡೋದಲ್ಲ, ನಿಮ್ ತಲೆಯಲ್ಲಿರೋ ಹುಚ್ಚ ಆಲೋಚನೆಗಳನ್ನ ತೆಗೆದು ಸುಟ್ಟು ಬೂದಿ ಮಾಡಿ. ಇವ್ರ ಮಧ್ಯ ಬೆಂಕಿ ಕಿಡಿನೂ ಹಾಕಿಲ್ಲ, ಬೆಂಕಿನೇ ಹತ್ಕೊಂಡ್ಬಿಡ್ತು. ಸದ್ಯಕ್ ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು. ನಾನಿರೋ ಹಾಗೆ ನನ್ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀರಾ? ಏನ್ ಅನ್ಕೊಂಡಿದೀರಾ ನೀವು? ಏನಂದೆ? ಅವ್ನ್ ನಿನ್ ಗಂಡನ, ನೀನ್ ಅವನ ಹೆಂಡ್ತಿನ. ಅಷ್ಟಕ್ಕೂ ನಿನ್ ಮುಖಕ್ಕೆ ಒಬ್ಬ ಒಳ್ಳೆ ಹುಡುಗನ್ಗೆ ಹೆಂಡತಿ ಆಗೋ ಅದೃಷ್ಟ ಇದ್ಯಾ? ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ ನೀವ್ ಯಾಕೆ ನಂಬ್ತಾ ಇಲ್ವೋ ನನಗೊಂದು ಅರ್ಥನೇ ಆಗ್ತಿಲ್ಲ. ದಾರಿ ತಪ್ಪಿದ ಪ್ರತಿ ಹೆಣ್ಣು ಹೇಳೋ ಮಾತಿದೆ. ಅಯ್ಯಯ್ಯೋ, ನನ್ನ ಕಣ್ಣಾರೆ ನಾನ್ ನೋಡಿದೀನಿ ಕಣೆ. ಅದನ್ನೇ ಮನೆಯವ್ರಿಗೆಲ್ರಿಗೂ ತೋರ್ಸಿದೀನಿ. ಇನ್ನು ಬಣ್ಣದ ಮಾತುಗಳನ್ನ ಆಡಬೇಡ. ನೀವು ಕೂಗಾಡಿ ನನ್ನ ಹೆದರಿಸಿದ ಮಾತ್ರಕ್ಕೆ ಸುಳ್ಳು ನಿಜ ಆಗೋದಿಲ್ಲ. ನನ್ ಮಾತನ್ನ ನೀವ್ ನಂಬಬೇಕಾ? ನಿನ್ನ
ನಿನ್ನ ನಂಬಿದವ್ರಿಗೆ ಮೊದ್ಲು ನೀನ್ ಏನ್ ಹೇಳ್ದೆ ಅಷ್ಟಕ್ಕೂ ನನ್ಗೇನು ಗೊತ್ತಿಲ್ಲ ನಾನು ಎಲ್ಲಿಗೂ ಹೋಗಿಲ್ಲ ಅಂತ. ಇದೇ ತಾನೇ ನಿನ್ನ ಸುಳ್ಳು ಮಾತುಗಳು. ನಾನು ಆ ಪ್ರಭಾಸ್ನ ಯಾಕೆ ಮಾತಾಡ್ಸ್ತಿದ್ದೀನಿ ಅಂದ್ರೆ- ಅವನನ್ನ ಯಾಕೆ ಭೇಟಿ ಮಾಡ್ದೆ ಅಂತ ಕಟ್ಕೊಂಡು ನನ್ಗೇನಾಗ್ಬೇಕು? ಅಷ್ಟಕ್ಕೂ ಯಾರೇ ನೀನು? ನಿನಗೂ ನನಗೂ ಏನ್ ಸಂಬಂಧ? ನನ್ ಮಗನ್ಗೂ ನಿನ್ಗೂನೇ ಸಂಬಂಧ ಇಲ್ದೇ ಇದ್ಮೇಲೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಿನಗಿಷ್ಟ ಬಂದ ಹಾಗಿರು. ಒಬ್ಬನ್ ಜೊತೆ ಅಲ್ಲ ಅಂದ್ರೆ ಇಡೀ ಊರಿನ ಗಂಡಸ್ರ ಜೊತೆ ಪರಿಚಯ ಬೆಳೆಸ್ಕೋ. Just shut up. ಎಷ್ಟು ಧೈರ್ಯನೇ ನಿನಗೆ? ನನ್ಗೆ ಬೆರಳು ತೋರಿಸ್ತೀಯಾ ನಿನ್ನ? ಅಯ್ಯೋ, ಇವ್ರನ್ನ ಹೀಗೆ ಬಿಟ್ರೆ ಹೊಡೆದಾಡ್ಕೊಳ್ಳೋ ತರ ಇದಾರೆ. ಅರ್ಜೆಂಟಾಗಿ ವಿಷಯ ಭಾವನ ಅವ್ರಿಗೆ ಹೇಳಿ ಇಲ್ಲಿಗೆ ಬರಕ್ ಹೇಳ್ಬೇಕು. ನನ್ ಮಗನ್ಗೆ ಮೋಸ ಮಾಡಿ ಮನೇಲಿರೋರ್ನೆಲ್ಲ ಬುಟ್ಟಿಗೆ ಹಾಕೊಂಡು ಆಟ ಆಡ್ತೀಯನೆ ಆಟ. ಅತ್ತೆ ನಾನು ಬಾಯ್ ಮುಚ್ಚೆ. ನೀನ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ನೀನೀಗ ಮಾಡಿರೋದೇ ಸಾಕು. ನನ್ ಮಗನ್ನ ಬಿಟ್ಟು ಬಿಡು. ನೆಮ್ಮದಿಯಾಗ ಅವನನ್ನ ಬದುಕೋದಕ್ ಬಿಡು. ಇನ್ನು ಅವನನ್ನ ಅಳಿಸ್ಬೇಡ. ಹೇಳಮ್ಮ ರಾಜಿ, ಈಗ ನೀನ್ ಏನಾಯ್ತು ಅನ್ನೋದನ್ನ ಹೇಳಿದ್ರೇನೆ ಆದ್ಯನ್ ದಾಂಪತ್ಯ ಉಳ್ಕೊಳ್ಳುತ್ತೆ. ಹಲೋ ರಾಜಿ, ನಾನ್ ನಿಮ್ ಚಿಕ್ಕಮ್ಮ ಮಾತಾಡ್ತಿರೋದು.